ಕರಿಯಾ ಏ ಕರಿಯಾ ಕರಿಯಾ ಎಲ್ಲ ಹಾಳಾಗ್ ಹೋದ್ನೋ ಇವನು. ಕರೀತಿದ್ರೆ ಕಿವಿನೇ ಕೇಳಿಸಲ್ಲ ಇವನಿಗೆ. ಕರಿಯಾ ಬಿಡ ನನ್ನ. ಇಷ್ಟು ಸುಲಭವಾಗಿ ಬಿಟ್ಬಿಡ್ತೀವ ನಾಗಮಣಿ ನಿನ್ನ? ಅದ್ರಾಗ ಇಟ್ಕೋ ಕಾಲ್ನ. ಬಿಡೆ ಅಮ್ಮ. ಕರಿಯಾ ಬಿಡ. ಅಣ್ಣಯ್ಯ. ಏನಮ್ಮ ದಣೆಲ್ ರಕ್ತ? ಅಣ್ಣಯ್ಯ ನೀವೇನು ತೊಂದ್ರೆ ತಗೋಬೇಡಿ, ನಾನೇ ಎಲ್ಲ ಹೇಳ್ತೀನಿ. ಏನ್ರಿ ನಿಮ್ಮಮ್ಮ ಮಹಡಿ ಮೇಲಿಂದ ಪಟಪಟ ಅಂತ ಹೊರಡು ಬಿದ್ಬಿಟ್ರು. ತಲೆ ಸುತ್ತು ಬಂತೋ ಏನೋ. ರಕ್ತದ ಒತ್ತಡ ಜಾಸ್ತಿ ಆಗಿದ್ರೇನೆ ಈ ತರ ಮೂರ್ಛೆ ಹೋಗೋದು. ಅಣ್ಣಯ್ಯ ನನಗಂಥದ್ ಏನೂ ಆಗಿಲ್ಲಪ್ಪ. ಮಾಡಿ ಮೆಟ್ಲ ಮೇಲೆ ಎಣ್ಣೆ ಚೆಲ್ಲಿತ್ತು ಅಂತ ಕಾಣಿಸುತ್ತೆ. ನೋಡ್ದೆ ನಾನ್ ಜಾರ್ ಬಿದ್ಬಿಟ್ಟೆಪ್ಪ. ಅದನ್ನೇ ಇವರೆಲ್ಲ ದೊಡ್ಡದು ಮಾಡ್ತಾ ಇದ್ದಾರೆ. ಅಯ್ಯಯ್ಯೋ ಇಲ್ ಕಣೇಳಿ, ಇದೇ ವಾತ, ಇದೇ ಪಿತ್ತ, ಇದೇ ಮೂರ್ಛ ರೋಗ ನಮ್ಮ ಅಜ್ಜಿಗೂ ಬಂದಿತ್ತು. ನೆಟ್ಟಿಗೆ ಔಷಧಿ ಮಾಡಿಸ್ಕೊಳ್ದೆ ಸಣ್ಣ ವಯಸ್ಸಿನಾಗೆ ಕೊಟ್ಟಾಕ್ಬಿಟ್ಲು. ನೀನೇನೇನು ಎದುರಿಸ್ಬೇಡ, ಸುಮ್ನೆರು. ಅಮ್ಮ ನೀನ್ ಯಾವ್ದಕ್ಕೂ ಡಾಕ್ಟರ್ ತೋರ್ಸೋದು ಒಳ್ಳೇದು. ಅಯ್ಯೋ ನನ್ ಮಾತ್ ಯಾರು ಕೇಳ್ತಾ ಇಲ್ವಲ್ಲ. ಅಣ್ಣಯ್ಯ ನನಗೇನು ಆಗಿಲ್ಲಪ್ಪ. ಡಾಕ್ಟರ್ ನೀವು ಒಂದ್ಸತಿ ಪರೀಕ್ಷೆ ಮಾಡಿ. ಇಲ್ಲಿ ಕೈ ಕೊಡಮ್ಮ. ತಗೊಳ್ಳಿ. ನಾಡಿ ಬಿಡ್ತಾ ಇಲ್ಲ, ಸರಿಯಾಗಿದೆಯಲ್ಲ? ಯೋ ಬುದ್ಧಿ ಇದೆಯೇನ ನಿನ್ಗೆ? ತಲೆ ಸುತ್ತಿ ಮೂರ್ಛೆ ಬಂದು ಮಾಡಿ ಮೆಟ್ಲಿಂದ ಒಳ್ಳೆ ಹುರುಳಿ ಮೂಟೆ ಬಿದ್ದಾಗ್ ಬಿದ್ದಿದ್ದಾಳೆ. ನಾಡಿ ಬರ್ತಾ ಇಲ್ಲ, ಸರಿಯಾಗಿದೆಯಾ ಅಂತೀಯ ನೀನು? ಹೌದಾ? ಅಯ್ಯೋ ಸರಿ ಇಲ್ಲ, ಸರಿ ಇಲ್ಲ, ನಾಡಿ ಬಿಡ್ತಾ ಸರಿ ಇಲ್ಲ. ಡಾಕ್ಟ್ರೆ ರಕ್ತದ ಒತ್ತಡ ಹೇಗಿದೆ ಸ್ವಲ್ಪ ನೋಡಿ. ರಕ್ತದ ಒತ್ತಡ ಅಯ್ಯೋ ವಿಪರೀತವಾಗಿದೆ. ಅಪ್ಪ ಸಮಾಧಾನ ಮಾಡ್ಕೋಪ್ಪ, ಸಮಾಧಾನ ಮಾಡ್ಕೋ. ಏನ್ ಡಾಕ್ಟ್ರೆ, ಸಕ್ಕರೆ ಕಾಯಿಲೆ ತುಂಬಾ ಭಯಂಕರವಾದ ಕಾಯಿಲೆ. ಅದ್ರಿಂದ ಏನಾದ್ರೂ ಹೀಗಾಯ್ತಾ ಅಂತ ಒಂದ್ಸತಿ ಚೆಕ್ ಮಾಡ್ಬೇಡಿ. ಸಕ್ಕರೆ ಕಾಯಿಲೆ? ಹಾ, ಸಕ್ಕರೆ ಕಾಯಿಲೆನೂ ಇದೆ, ಉಪ್ಪಿನ ಕಾಯಿಲೆನೂ ಇದೆ, ಜೀರಿಗೆ ಮೆಣಸಿನ ಕಾಯಿಲೆ ಬರ್ಬೇಕು. ಅದು ಬರ್ಬೇಕಾದ್ರೆ ಇನ್ನೂ ಸ್ವಲ್ಪ ಜನ ಜಾಸ್ತಿ ಆಗಬೇಕು. ಅಯ್ಯಯ್ಯೋ, ಈ ಕಾಯಿಲೆ ಇರೋರು ಮುದ್ದೆ ಗೋಧಿಯನ್ನ ಬಿಟ್ಟು ಬೇರೆ ಏನು ತಿನ್ಲೇಬಾರ್ದು ಅಲ್ವಾ ಡಾಕ್ಟ್ರೇ? ಹೌದಮ್ಮ, ಬೇರೆ ಏನು ತಿನ್ಲೇಬಾರ್ದು. ಅಯ್ಯೋ ಮಾಡೋಟದೋಳು, ಕಡೆಗೂ ಗೋಧಿ ಅನ್ನ ರಾಗಿ ಮುದ್ದೆ ತಿನ್ನೋ ಕಾಲ ಬಂದ್ಬಿಡ್ತಲ್ಲಪ್ಪ. ಅಣ್ಣಯ್ಯ ನಂಬೇಡ, ಎಲ್ರೂ ಸೇರಿ ಪಿತೂರಿ ಮಾಡ್ತಾ ಇದ್ದಾರೆ. ಅಮ್ಮ ನೀನ್ ಸ್ವಲ್ಪ ಸುಮ್ನಿರಮ್ಮ, ನಿನಗೆ ವಯಸ್ಸಾಗೋಯ್ತು. ಇನ್ಮೇಲಾದ್ರೂ ಡಾಕ್ಟರ್ ಹೇಳ್ದಾಗ ಕೇಳು. ಅಣ್ಣಯ್ಯ ಇಲ್ಲಿ ನೋಡಿ, ನಿಮ್ಮಮ್ಮ ಊಟದಲ್ಲಿ ಮಾತ್ರ ಪಥ್ಯ ಇದ್ರೆ ಸಾಲ್ದು, ಅವ್ರಿಗೆ ತುಂಬಾ ವಿಶ್ರಾಂತಿ ಬೇಕು ಅಲ್ವಾ ಡಾಕ್ಟ್ರೇ? ಹೌದಮ್ಮ ಹೌದು. ಇವ್ರಿನ್ ಮೇಲೆ ಎಲ್ಲೂ ಎದ್ದು ಓಡಾಡಬಾರ್ದು, ಎಲ್ಲ ಮಲಗದಲ್ಲೇ ಆಗಬೇಕು. ಏನ್ ಡಾಕ್ಟ್ರೆ ಹೀಗೆ ಹೇಳ್ಬಿಟ್ರೆ ನೀವು? ನನ್ನ ಮನೆ ಸಮಸ್ತ ಜವಾಬ್ದಾರಿನೂ ಇದುವರೆಗೂ ನಾಗಮಣಿನೇ ನೋಡ್ಕೋತಾ ಇದ್ಲು. ದಿವ್ಸಕ್ಕೊಂದ್ 1000 ಸರ್ತಿ ಆದ್ರೂ ಬೇರೋ ಹತ್ರ ಹೋಗಿ ಬಾಗಿಲು ತೆಗೆಯೋದು ಹಾಕೋದು, ತೆಗೆಯೋದು ಹಾಕೋದು ಮಾಡ್ತಿದ್ಲು. ಹಾಗ್ ಮಾಡಿದ್ರೆ ಅವಳಗ್ ಶ್ರಮ ಆಗತ್ತೆ ಅಂತ ನೀವು ಹೇಳ್ತಾ ಇರೋದು? ಹೌದು. ಹಾಗಾದ್ರೆ ಇವಾಗ ಬೀರು ಬಿಗದ್ ಕೈ, ಖಜಾನೆ ಬಿಗದ್ ಕೈ ಯಾರ ಹತ್ರ ಕೊಡೋದು? ನಾನಿದ್ದೀನಲ್ಲ ಬಾವ, ನನ್ ಕೈಲಿ ಕೊಡಿ. ಈ ಕೊಟ್ಟಿದ್ದಲ್ಲ ಪುಟ್ಕೋಸಿ, ಅದನ್ನ ಉಳಿಸ್ಕೊಳ್ಳಿ. ಅಣ್ಣಯ್ಯ ನಾವೊಂದ್ ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ ಹೇಳಿ. ನಿಮ್ ಹೆಂಡ್ರಿ ಮನೆಗ್ ಬಂದಾಗಿಂದ ನಾನು ನೋಡ್ತಾನೆ ಇವನಿ ತಿನ್ನೋದು ಮಲಗೋದು ಬಿಟ್ರೆ ಬೇರೆ ಏನ್ ಮಾಡ್ತಾರೆ ಹೇಳಿ? ಈಗ ಈ ತಿಜೋರಿ ಕೈನ ಇಸ್ಕೊಂಡಿಟ್ಕೊಂಡು ಇವ್ರ ಮೈಯನ್ ಸ್ವರ್ಗೋಯ್ತದ ಹೇಳಿ? ಯೋ, ನಾನು ಕಾಲೇಜ್ ಓದಿ ಡಿಗ್ರಿ ತಗೊಂಡಿರೋದು ಈ ಮನೆ ಖಜಾನೆ ಕಾಯೋಕ್ಕಲ್ಲ. ನೀನು ಓದ್ಬಿಟ್ರೆ ಇದೆಲ್ಲ ಮಾಡಬಾರ್ದಂತಿದ್ಯಾ? ಅಮ್ಮ ಕೊಡ ಮೇಲೆ ಬೇಕಿದ್ ಕೈ. ಅಣ್ಣಯ್ಯ ಅವಳಿಗೆ ಯಾಕಪ್ಪ ಸುಮ್ನೆ ತೊಂದ್ರೆ? ನೀನ್ ಎದರ್ಬೇಡ, ಕೊಡ ಮೇಲೆ. ಅಲ್ಲ ಜಲ್ದಿ ಕೊಡಮ್ಮ. ನಾಗಮಣಿ ಕೊಟ್ಬಿಡು, ಕೊಡು. ನೋಡೆ, ಇವತ್ತಿಂದ ಈ ಮನೆ ವ್ಯವಹಾರ ಎಲ್ಲ ನೀನೇ ನೋಡ್ಕೋಬೇಕು. ಅಪ್ಪಿ ತಪ್ಪಿ ಬಿಗಿದ ಕೈ ಬೇರೆ ಯಾರ ಕೈಗಾದ್ರೆ ಹೋದ್ರೆ ನಿನ್ನ ಸಿಗದಾಕ್ಬಿಡ್ತೀನಿ. ಬೀಗದ ಕೈ ಹೊರಟೋಯ್ತಲ್ಲ ಅಪ್ಪ. ಮಾವ ನೀನೇ ಗುಳೋ ಅಂತ ಅಳ್ತಾ ಇದ್ಯಾ? ಅಳೋದು ಬೇಡವಾ? ಹಾಗೆಲ್ಲ ಅಳಬಾರ್ದು, ಹೋಗಿ ತೋಟದಲ್ಲಿ ಕೆಲಸ ಮಾಡು. ನಡೀರಿ, ಇಲ್ಲೇನಿದ್ರೆ ಪುಟ್ಕೋಸಿ ಉದ್ರೋಗುತ್ತೆ, ಜಾಗ ಖಾಲಿ ಮಾಡಿ. ಸರಸ್ವತಿ ಏನೇ ಇದು? ಹೇಳ್ದೆ ಕೇಳ್ದೆ ವಾಂತಿ ಮಾಡಿದ್ರೆ ಸಜ್ಜ? ಈ ಮನೇಲಿ ದಿನ ಒಬ್ಬೊಬ್ರಿಗೆ ಏನಾದ್ರು ಒಂದು ಆಗ್ತಾನೆ ಇದೆಯಲ್ಲ. ಈ ಡಾಕ್ಟ್ರೆ ಇವಳಿಗೇನಾಯ್ತು ಅಂತ ಬಂದ್ ನೋಡಿ. ನೀವು ಸ್ವಲ್ಪ ಸುಮ್ನೆ ಇರ್ರಿ. ಈ
ಇದೇನು ಅಂತ ನನಗ್ ಗೊತ್ತು. ನೀನ್ ಯಾವಾಗ ಡಾಕ್ಟರ್ ಓದ್ದೆ? ನಗೋದೆಲ್ಲ ಬಿಟ್ಟು ಏನ್ ವಿಷಯ ಅಂತ ಹೇಳು. ಆ, ಅದು ಶರ್ಟ್ ಅದಲ್ಲ ರೀ, ನೀವು ತಂದೆ ಆಗ್ತಿದ್ದೀರಿ. ಅಪ್ಪನ ನಾನು ಅಪ್ಪನ ಅಪ್ಪ ನಾನು ಹಬ್ಬ ಆಗ್ತಾ ಇದ್ದೀನಿ. ಅಮ್ಮ ನಾನು ಹಬ್ಬ ಆಗ್ತಾ ಇದ್ದೀನಿ. ಲೋ ಕರಿಯ ನಾನು ಹಬ್ಬ ಆಗ್ತಾ ಇದ್ದೀನಿ ಕಣ. ಹೋಗಿ ನನ್ ಮಾವನ್ಗೆ ನಾನು ವೀರ ಸಾಹಸ ಹೇಳ್ಬಿಟ್ ಬಾ. ಸರಸ್ವತಿ ನಾನು ಹಬ್ಬ ಆಗ್ತಾ ಇದ್ದೀನಿ ಕಣೆ. ಸರಿಯಾಗಿ ನಡೀರಿ. ಅಲ್ಲೋಡ್ರಿ, ಏನಿದು ಸೂಟು ಬುಟ್ಟು ಅಕ್ಕ ಬಂದ್ಬಿಟ್ಟಿದ್ದಾನೆ. ಲೋ ಓಲ್ಡ್ ಮ್ಯಾನ್. ಹಾಯ್ ಜಿಮಿ. ಓ ನಾಟ್ ಜಿಮ್ಮಿ, ಮಮ್ಮಿ. ಮಮ್ಮಿ ಮಮ್ಮಿ ಮೈ ಪೈಪ್. ನಾಟ್ ಪೈಪ್, ವೈಫ್. My wife darling putting this panting shirting. Oh my soothing bloody fool. ಓ ನೋ ಬ್ಲಡಿ ಫುಲ್, ಬ್ಯೂಟಿಫುಲ್. Beautiful beautiful. ಓ ಮೈ ಸ್ವೀಟ್ ಚಾಪ್. ಡಾರ್ಲಿಂಗ್. Darling darling. Old man darling darling going glowing glowing. Bye. ಅಯ್ಯೋ ನಾಗಮಣಿ ಮುಳುಗ್ ಹೋಯ್ತು ಕಣೆ, ನಮ್ಮ ಹಡಗು ಮುಳುಗ್ ಹೋಯ್ತು ಕಣೆ. ಅದು ಈ ಜನ್ಮದಲ್ಲಿ ಮೇಲೇರೋ ಕಾಣೋದಿಲ್ಲ ಕಣೆ. ಒಂದ್ ಕೆಲಸ ಮಾಡೋಣ, ನಾವೆಲ್ಲ ಸೇರಿ ಸಿಂಗಾಪುರಕ್ಕೆ ಹೋಗಿ ಸೆಟ್ಲ್ ಆಗಿಬಿಡೋಣ. ಸಿಂಗಾಪುರ್ಗ? ನೀವ್ ಸ್ವಲ್ಪ ಸುಮ್ನೆ ಇರ್ತೀರಾ? ಯಾರಿದ್ದಾರೆ ಅಲ್ಲಿ? ಇವಳು ಹುಚ್ಚುಚ್ಚ ಮಾತಾಡ್ತಾ ಇದ್ದಾಳೆ. ನಮ್ಮ ನಾಗಮಣಿ ಮಗನಿಗೆ ಹುಡುಗಿ ತಂದಿಲ್ವೇನೆ? ಅವರಪ್ಪ ಸಿಂಗಾಪುರದಲ್ಲಿ ಭಾರಿ ಶ್ರೀಮಂತನಂತೆ. 3 ಲೆದರ್ ಫ್ಯಾಕ್ಟ್ರಿ ಇದೆಯಂತೆ, ಭಾರಿ ಬಂಗ್ಲೆ ಇದೆಯಂತೆ. ನಾವಲ್ಲಿ ಹೋಗಿ ಶೇಟಪ್ ಆಗಿಬಿಟ್ರೆ ಜನ ಜನ ಜನ. ಅಯ್ಯೋ ನಿಮ್ಗೆ ಎಷ್ಟು ತಲೆ ರೀ. ಬನ್ನಿ ಹೋಗೋಣ. ತಾಯಿ ನಮಸ್ಕಾರ ಅಮ್ಮ. ನಾವು ನಿನ್ನ ಹಾಗೆ ಹೆಚ್ಚು ಕಡಿಮೆ ನಿಂತರನೆಯ, ಏನೋ ನಮ್ಮಲ್ಲಿ ಗುಂಪು ಜಾಸ್ತಿ ಇದೆ ಅಷ್ಟೇ. ಏನೋ ಬಂದಿದ್ಯಾ ತಗೊಳಪ್ಪ. ಅಯ್ಯೋ ನಾನ್ ಭಿಕ್ಷೆ ಬೇಡೋಕ್ ಬಂದಿಲ್ಲಪ್ಪ, ನನ್ನ ಮಗಳನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಮಗಳ? ಯಾವ ಮಗಳು? ಅಪ್ಪ, ಮಗಳೇ ಅಪ್ಪ, ಮಗಳೇ ಅಪ್ಪ. ಮಗಳೇ ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಪ್ಪ. ಇದೇನಮ್ಮ ಸಗಣಿ? ಅಯ್ಯೋ, ಅದನ್ನೇ ಸ್ವಲ್ಪ ತಿಂದು ಅಡ್ಜಸ್ಟ್ ಮಾಡ್ಕೊಳಪ್ಪ. ಏನಯ್ಯ ಡೂಪ್ಲಿಕೇಟ್ ಡಾಕ್ಟ್ರು? ಅವತ್ತು ನಮ್ ಬೀಗ್ರು ಕುಬೇರ ಬಂದಾಗ ಬಂದಿದ್ರು, ಇವತ್ತು ಕುಚೇಲ್ನಾಗಿ ತಿರ್ಬೋಕಿ ಬಂದಾಗ ಬಂದಿದಾರಲ್ಲಪ್ಪ. ಎಲ್ಲಯ್ಯ ನಿನ್ನ ಒರಿಜಿನಲ್ ಮಾವ? This poor gentleman is my original ಮಾವ. ಅಯ್ಯೋ ನಿನ್ ಮಕ್ ಮಂಗಳಾರತಿ ಎತ್ತ. ನೀನೋ ನಿನ್ ಕೆಟ್ಟ ಇಂಗ್ಲಿಷು ಎಲ್ಲ ನಮ್ ಕರ್ಮಗಳು. ಈಗ ತಾವು ಬಂದ ಕಾರಣ ಏನು? ಮಗಳನ್ ಮದ್ವೆ ಮಾಡ್ಕೊಟ್ಮೇಲೆ ಮೊದಲನೇ ಸಾರಿ ಅವಳನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಿಮ್ಮ ಮುಂದಿನ ಕ್ಯಾಂಪ್ ಯಾವುದು? ಇಲ್ಲೇ ಇಲ್ಲ. ಹ, ವ್ಯಾಪಾರದಲ್ಲಿ ಸಿಕ್ಕಾಪಟ್ಟೆ ನಷ್ಟ ಆಗೋಯ್ತು. ಕೇಸ್ ಕಟ್ ನೋಡಿದ್ರೆ ಗೊತ್ತಾಗತ್ತೆ. ಏನ್ ವ್ಯಾಪಾರ ನಿಮ್ಮದು? ಕಡ್ಲೆಪುರಿ ವ್ಯಾಪಾರ. ಆ, ಓಹೋ, ಈಗ ನೀವು ತಂದಿರುವುದು ಅಳಿದು ಉಳಿದ ಚಲ್ಟ. ನಿಮ್ ಮುಂದಿನ ಉದ್ದೇಶ? ಮಗಳನ್ನ ಸಮೃದ್ಧವಾದ ಮನೆಗೆ ಕೊಟ್ಟು ಮದುವೆ ಮಾಡಿದ್ದೀನಿ. ಏನೋ ಕೊನೆ ಕಾಲದಲ್ಲಿ ಆನಂದವಾಗಿ ಚೆನ್ನಾಗಿ ತಿಂದು ಉಂಡು ಶರೀರನ ಗಟ್ಟಿಯಾಗಿ ಇಟ್ಕೊಳ್ಳೋಣ ಅಂತ ಬಂದೆ. ಇದಕ್ಕಿಂತ ಗಟ್ಟಿನ? ಹ್ಮ್. ನಾವೇ ಇಲ್ಲಿ ಒಣಗಿದ ಬೊಂಬುಗಳಾಗ್ ಕುಂತಿದೀವಿ, ನೀನ್ ಬೇರೆ ಬಂದ್ಯಾ? ಏನಪ್ಪಾ ಮಾಡೋದು? ಈ ಕಡ್ಲೆಪುರಿ ವಿಷಯ ಹೊರಗಡೆ ಗೊತ್ತಾದ್ರೆ ನಮ್ಮ ಮಾನ ಮರ್ಯಾದೆ ಗತಿ ಏನು? ರೇ ಸ್ವಾಮಿ, ಆ? ನೀವ್ ಯಾರು ಅನ್ನೋದು ಅಣ್ಣಯ್ಯನ ಹೆಂಡತಿಗೆ ಗೊತ್ತಾಗಬಾರ್ದು. ಅಯ್ಯೋ ಬರ್ತಾ ದಾರಿನಲ್ಲಿ ಅಣ್ಣಯ್ಯನ್ ಭೇಟಿ ಮಾಡೇ ಬಂದೆ. ಏನದ? ಅಲ್ಲೊಂದ್ ದೊಡ್ಡ ಗುಂಪೇ ಸೇರ್ಕೊಂಡಿದೆ, ನೀನು ಹೋಗ ಗುಂಪಲ್ಲಿ ಸೇರ್ಕೋ ಅಂದ. ಓ, ಆಗ್ಲೇ ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಂಡೇ ಬಂದು ಬಿಟ್ಟಿದ್ದಾನೆ ಇವನು. ಸಂತೋಷ, ಬಹಳ ಸಂತೋಷ. ಒಬ್ಬ ಹೊಸ ಮೆಂಬರ್ ಸಿಕ್ಕಾಗಾಯ್ತು. ತಗಳಪ್ಪ, ಏನಿದು? ಪುಟ್ಕೋಸಿ. ಆ? ಅಖಿಲ ಕರ್ನಾಟಕ ಪುಟ್ಕೋಸಿ ಸಂಘದ ಲಾಂಛನ. ಅದಕ್ಕೆ ನಾನೇ ಪ್ರೆಸಿಡೆಂಟು, ಇವಳೆ ಜಾಯಿಂಟ್ ಸೆಕ್ರೆಟರಿ, ನೀನೇ ಹೊಸ ಮೆಂಬರು. ನಿನ್ ಪಂಚಾಯತ್ ಕಿತಾಕು, ಈ ಲಂಗೋಟಿನ ಹಚ್ಚು, ತಗ ಕೆಲಸಕ್ಕೆ ಜಾಯಿಂಟ್ ಆಗು. ತುಂಬಾ ಸಂತೋಷ. ಹಡಗು ಅಂತ ತಿಳ್ಕೊಂಡಿದ್ವಲ್ಲ, ಅದು ಪುಟ್ಕೋಸಿ ಆಗೋಯ್ತು.
ಇನ್ನೂ ನೀನು ಬುರುಡೆ ಒಳಗೆ ಹೊಸ ಪ್ಲಾನ್ ಸ್ಟಾಕ್ ಇದೆಯಾ ಇಲ್ವಾ? ನಾನದನ್ನ ಬಾಯಲ್ಲಿ ಹೇಳಲ್ಲ, ಮಾಡಿ ತೋರಿಸ್ತೀನಿ.